ಮಡಿಕೇರಿ ನಗರದ 4 ಶಕ್ತಿ ದೇವತೆಗಳಲ್ಲಿ ಒಂದಾದ ಶ್ರೀ ಕಂಚಿ ಕಾಮಾಕ್ಷಿಯಮ್ಮ ದೇವಾಲಯದ 19ನೇ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯೊಂದಿಗೆ ನೆರವೇರಿತು. ದೇವಾಲಯದಲ್ಲಿ ಕೇರಳದ ತಂತ್ರಿಗಳ ನೇತೃತ್ವದಲ್ಲಿ 2 ದಿನಗಳ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಏಪ್ರಿಲ್ 18ರಂದು ಆಚಾರ್ಯರ ಆಗಮನ, ದೇವಾಲಯದಲ್ಲಿ ಪುಣ್ಯಾಹ ಶುದ್ಧಿ, ದೇವಿ ಪೂಜೆ, ಸುದರ್ಶನ ಹೋಮ. ಏಪ್ರಿಲ್ 19ರಂದು ಬೆಳಿಗ್ಗೆ ಮಹಾಗಣಪತಿ ಹೋಮ, ಮಹಾಮೃತ್ಯುಂಜಯ ಹೋಮ, ಐಕ್ಯಮತ್ಯ ಸುಕ್ರದ ಹೋಮ ಪೂಜೆ, ಕಳಸ ಪೂಜೆ, ದೇವಿಗೆ ಅಭಿಷೇಕ, ಅಲಂಕಾರ ಪೂಜೆ ಹಾಗೂ ಮಹಾಪೂಜೆ ನೆರವೇರಿತು. ಹತ್ತೊಂಬತ್ತನೇ ವರ್ಷದ ಶ್ರೀ ಕಂಚಿಕಾಮಾಕ್ಷಮ್ಮ ದೇವಾಲಯದಲ್ಲಿ ಪುನರ್ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವ ನಡೆಯಿತು. ಈ ವಾರ್ಷಿಕೋತ್ಸವವು 2 ದಿನ ಕಾಲ ಶ್ರದ್ಧಾಭಕ್ತಿಯಿಂದ ನಿನ್ನೆ ಸಾಯಂಕಾಲ 6 ಗಂಟೆಗೆ ಆಚಾರ್ಯರು ಬಂದು ಪಯ್ಯನೂರಿಂದ ಬಂದು ಸುದರ್ಶನ ಹೋಮ ಮತ್ತು ಅವತ್ತು ಪ್ರತಿಷ್ಠಾಪನಾ ಪೂಜೆಯನ್ನು ಮಾಡಿದರು. ಅದೇ ದಿನ 2ನೇ ದಿನ ಐಕ್ಯಮತ್ಯ ಪೂಜೆ ಮತ್ತು ಗಣಪತಿ ಹೋಮ ಮತ್ತು ಮೃತ್ಯುಂಜಯ ಹೋಮವನ್ನು ಸಾರ್ವಜನಿಕರಿಗೆಲ್ಲರೂ ಪಾಲ್ಗೊಂಡು ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಶ್ರದ್ಧಾ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮ ನಡೆಯಿತು. ಅದೇ ರೀತಿ ಇವತ್ತು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಳಗ್ಗೆ 6 ಗಂಟೆಯಿಂದ ಸೇರಿ ಎಲ್ಲರೂ ಮಕ್ಕಳು ಎಲ್ಲ ಹಿರಿಯರು ಎಲ್ಲ ಸೇರಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ದೇವಿಯ ಕೃಪೆಗೆ ಪಾತ್ರರಾದರು. ದೇವಿಯು ಎಲ್ಲ ಕಂಚಿಕಾಮಾಕ್ಷಮ್ಮ ದೇವಿಯು 4 ಶಕ್ತಿಗೆ ದೇವತೆಗಳಲ್ಲಿ ಒಂದಾದ ತಾಯಿ. ಆ ತಾಯಿಯು ಎಲ್ಲರಿಗೆ ಸಕಲ ಐಶ್ವರ್ಯ ಮತ್ತು ನೆಮ್ಮದಿ ಸುಖ ಎಲ್ಲ ಕೊಡಲಿ. ಈ ವರ್ಷ 19ನೇ ವರ್ಷದ ವಾರ್ಷಿಕೋತ್ಸವವನ್ನು ಅಂದರೆ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಸಹಯೋಗ ಜೊತೆಗೆ ಭಕ್ತಾದಿಗಳ ಸಹಯೋಗದಿಂದ ಆಚರಿಸಲಾಗ್ತಾ ಇದೆ. ಮಡಿಕೇರಿಯ 4 ಶಕ್ತಿ ದೇವತೆಗಳಲ್ಲಿ ಕೊನೆಯದಾದ ಈ ನಮ್ಮ ಶ್ರೀ ಕಂಚಿಕಾಮಾಕ್ಷಿಯಮ್ಮ ಮುತ್ತುಮಾರಿಯಮ್ಮ ದೇವಿಯ ವಾರ್ಷಿಕೋತ್ಸವ ತುಂಬ ಅದ್ದೂರಿಯಿಂದ ಆಚರಿಸ್ತಾರೆ. ಶ್ರೀ ಕಂಚಿಕಾಮಾಕ್ಷಿಯಮ್ಮ ದೇವಾಲಯ 19ನೇ ವರ್ಷದ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಭಾರಿ ಅದ್ದೂರಿಯಿಂದ ನೆರವೇರ್ತಾ ಇದೆ. ಎಲ್ಲ ಪೂಜಾ ಕಾರ್ಯಕ್ರಮಗಳು ಭಕ್ತಾದಿಗಳು ಬಂದು ಹನುಮಾನ ಧನ ಸಹಾಯ ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳಿಗೂ ಹಾಗೂ ಎಲ್ಲ ರೀತಿಯ ವಂತಿಗೆಯನ್ನು ಕೊಟ್ಟು ನಮಗೆ ಶ್ರೀ ದೇವಾಲಯಕ್ಕೆ ಕಂಚಿಕಾಮಾಕ್ಷಿ ದೇವಾಲಯಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ತಾಯಿ ಆಶೀರ್ವಾದ ಕೊಟ್ಟು ತುಂಬ ಹೃದಯ ಧನ್ಯವಾದಗಳು. ಅವರಿಗೂ ಎಲ್ಲ ಸಕಲ ಐಶ್ವರ್ಯ ನಾಡಿಗೂ ಸುಭೂತನೂ ಆಗಲಿ ಅಂತೇಳಿ ನಾವು ಈ ಮೂಲಕ ತಾಯಿಯಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಮಹಾಪೂಜೆಯ ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ದೇವಾಲಯ ಸಮಿತಿಯ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು.